ಮಾಧ್ಯಮ ವಿಭಾಗದ ವಸತಿ ನಿರ್ಮಾಣ ಸಂಸ್ಥೆ ಹೌಸಿಂಗ್ ವಿಭಾಗದ ಪ್ರಮುಖ ಹೆಸರಾಗಿರುವ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಇಂದು ಪ್ರಾದೇಶಿಕ ಮಾಧ್ಯಮಗಳ ಜೊತೆ ಸಭೆಯನ್ನ ಏರ್ಪಡಿಸಿ ಸಂವಾದ ನಡೆಸಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಿಇಒ ಮಲ್ಲಣ್ಣ ಸಾಸ್ಲು ಅವರು 2023-24ನೇ ಸಾಲಿನ ಪರಿಸರ, ಸಾಮಾಜಿಕ ಮತ್ತು ಆಡಳಿತ ವರದಿಯನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರು. ಜೊತೆಗೆ ಸಂಸ್ಥೆಯ ಸಾಧನೆಗಳು, ಯೋಜನೆಗಳು ಮತ್ತು ಮುಂದೆ ಉದ್ಘಾಟನೆಗೊಳ್ಳಲಿರುವ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಇಎಸ್ಜಿ ವರದಿಯು ಕಂಪನಿಯ ಇಎಸ್ಜಿ ಪದ್ಧತಿಗಳಲ್ಲಿ ಉಂಟಾಗಿರುವ ಗಮನಾರ್ಹ ಪ್ರಗತಿ ಮತ್ತು ಸಂಸ್ಥೆಯ ಪ್ರಮುಖ ಸಾಧನೆಗಳ ಮಾಹಿತಿಗಳನ್ನು ಒಳಗೊಂಡಿದೆ. 2023-24ನೇ ಸಾಲಿನ ವರದಿಯಲ್ಲಿ ಕಂಪನಿಯು 1,37,970 ಕಿಲೋಮೀಟರ್ಗಳಷ್ಟು ನೀರನ್ನು ಉಳಿಸಿದೆ ಎಂಬ ಮಾಹಿತಿ ಒಳಗೊಂಡಿದೆ. ಜೊತೆಗೆ ಸುಮಾರು 1,18,600 ಕ್ಯೂಬಿಕ್ ಮೀಟರ್ ವ್ಯಾಲ್ಯೂಮ್ನಷ್ಟು ಎಂಸ್ಯಾಂಡ್ನನ್ನು ಬಳಕೆ ಮಾಡಿರುವ ಮಾಹಿತಿ ಹೊಂದಿದೆ. ಈ ಮೂಲಕ ನದಿ ತೀರದ ಮರಳಿನ ಬಳಕೆಯನ್ನ ನಿವಾರಣೆ ಮಾಡಿದೆ ಮತ್ತು 254 ಲಾರಿ ಲೋಡ್ಗಳಷ್ಟು ನಿರ್ಮಾಣ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿದೆ. ವಿಶೇಷವೆಂದರೆ ಕಂಪನಿಯು ತನ್ನ ಪ್ರಾಜೆಕ್ಟ್ಗಳಲ್ಲಿ ಶೂನ್ಯ ಅಪಘಾತ ದಾಖಲೆ ಮಾಡಿದೆ. 97.31% ಗ್ರಾಹಕರ ತೃಪ್ತಿ ಸ್ಕೋರ್ ಅನ್ನು ಪಡೆದಿದೆ. ಕಂಪನಿಯು ತನ್ನ ಯೋಜನೆಗಳಲ್ಲಿ ಒಂದಕ್ಕೆ ಎಡ್ಜ್ ಫ್ರೀ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದೆ ಮತ್ತು ಹಲವಾರು ಸುಸ್ಥಿರ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದೆ. 2030ರ ವೇಳೆಗೆ ವಿದ್ಯುತ್ ಬಳಕೆಯನ್ನ 10% ಕಡಿತಗೊಳಿಸುವ ಮತ್ತು ಶೂನ್ಯ ತ್ಯಾಜ್ಯ ಗಳಿಸುವ ಕಂಪನಿಯ ಗುರಿ ಸಾಧನೆಗೆ ಪೂರಕವಾಗಿ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಮಾಧ್ಯಮಗಳ ಜೊತೆಗಿನ ಸಂವಾದದಲ್ಲಿ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ನ ಸಿಇಒ ಮಲ್ಲಣ್ಣ ಸಾಸ್ಲು ಅವರು ಸುಸ್ಥಿರ ವಸ್ತುಗಳ ಬಳಕೆಯಿಂದ ಉದ್ಯೋಗಿಗಳಿಗೆ ತರಬೇತಿ ನೀಡುವುದರ ಕಡೆ ಗಮನ ಹರಿಸಿದ್ದರಿಂದ ಮತ್ತು ಗ್ರಾಹಕರ ಆತಂಕಗಳನ್ನು ತ್ವರಿತವಾಗಿ ಪರಿಹರಿಸುವುದರಿಂದ ನಾವು ಗ್ರಾಹಕರ ನಂಬಿಕೆಯನ್ನು ಗಳಿಸಿದ್ದೇವೆ. ನಮ್ಮ ಗ್ರಾಹಕರು ತೃಪ್ತಿ ಹೊಂದುವಂತೆ ನೋಡಿಕೊಂಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ಪ್ರಾಜೆಕ್ಟ್ಗಳನ್ನು ಮುಗಿಸುವುದರಿಂದ ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪಾಲಿಸುವುದರಿಂದ ನಾವು ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಸಿದ್ದೇವೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ನಾವು 2030ರ ವೇಳೆಗೆ ಹಲವಾರು ಇಎಸ್ಜಿ ಗುರಿಗಳನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಅಂತ ಹೇಳಿದರು. ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಸಂಸ್ಥೆಯು ಪೂರ್ವಾಂಕರ ಗ್ರೂಪ್ನ ಪ್ರಮುಖ ಅಂಗಸಂಸ್ಥೆಯಾಗಿದ್ದು 16 ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. 9 ನಗರಗಳಾದ್ಯಂತ ಯೋಜನೆಗಳನ್ನು ಹೊಂದಿರುವ ಪ್ರಾವಿಡೆಂಟ್ ಹೌಸಿಂಗ್ ಲಿಮಿಟೆಡ್ ಸುಮಾರು 20 ಮಿಲಿಯನ್ ಚದರ ಅಡಿ ವಸತಿ ಸ್ಥಳವನ್ನು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ 12.8 ಮಿಲಿಯನ್ ಚದರ ಅಡಿಯಷ್ಟು ಪ್ರಾಜೆಕ್ಟ್ ಅನ್ನ ಈಗಾಗಲೇ ವಿತರಣೆ ಮಾಡಿದೆ ಮತ್ತು 7.2 ಮಿಲಿಯನ್ ಚದರ ಅಡಿ ವಿಸ್ತಾರದ ಪ್ರಾಜೆಕ್ಟ್ ಇನ್ನೂ ನಡೆಯುತ್ತಿದೆ. ಕಂಪನಿಯು 12,500ಕ್ಕೂ ಹೆಚ್ಚು ಮನೆಗಳ ಮೂಲಕ 50,000ಕ್ಕೂ ಹೆಚ್ಚು ಜನರನ್ನ ತಲುಪಿದೆ. ಇಡೀ ದೇಶದಲ್ಲಿ ಒಂದು ಅತ್ಯಂತ ಹಳೆಯ ಒಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ. 49 ವರ್ಷದಿಂದ ಬಿಸ್ನೆಸ್ಸಲ್ಲಿ ಇದ್ದೀವಿ. 9 ಸಿಟಿಯಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ. ಸುಮಾರು 45 ಮಿಲಿಯನ್ಗೂ ಜಾಸ್ತಿ ಏರಿಯಾ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ನ ಡೆವಲಪ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತಿನ ದಿವಸ ಮಿನಿಮಮ್ ಅಂದರೆ ಒಂದು 20-22 ಮಿಲಿಯನ್ ಸ್ಕ್ವೇರ್ ಫೀಟ್ ಅಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ. ನಾವು ಬೆಂಗಳೂರು, ಚೆನ್ನೈ, ಕೊಚ್ಚಿನ್, ಗೋವಾ, ಹೈದ್ರಾಬಾದ್, ಮಂಗಳೂರು, ಆಮೇಲೆ ಕೊಯಂಬತ್ತೂರು, ಪುಣೆ, ಮುಂಬೈ, ಗೋವಾ ಇಷ್ಟು ಸಿಟಿಯಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಸುಮಾರು 16 ವರ್ಷದ ಮುಂಚೆ ನಮ್ಮ ಚೇರ್ಮನ್ ಅವರು ಇಲ್ಲ ನಮ್ಮದು ಪೂರ್ವಾಂಕರ ಬ್ರ್ಯಾಂಡಲ್ಲಿ ಪೂರ್ವ ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡಲ್ಲಿ ನಾವು ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ನಾವು ದೊಡ್ಡ ಮಾಸ್ ಹೌಸಿಂಗ್ ಮಾಡಬೇಕು. ಇದು ಬರೀ ಸುಮಾರು ಒಂದು 50 ಅಪಾರ್ಟ್ಮೆಂಟ್, 100 ಅಪಾರ್ಟ್ಮೆಂಟ್, 200, 300, 400 ಅಪಾರ್ಟ್ಮೆಂಟ್ ಮಾಡಿದ್ರೆ ಆಗಲ್ಲ. ದೊಡ್ಡ ಟೌನ್ಶಿಪ್ಗಳನ್ನ ಡೆವಲಪ್ ಮಾಡಬೇಕು ಅಂತ 16 ವರ್ಷಕ್ಕೆ ಮುಂಚೆ ಈ ಪ್ರಾವಿಡೆಂಟ್ ಹೌಸಿಂಗ್ ಅನ್ನೋಂಥ ಒಂದು ಸಂಸ್ಥೆನ ಹುಟ್ಟಾಕಿದ್ರು. ಆ ಪ್ರಾವಿಡೆಂಟ್ ಈಸ್ ಎ ಸೆಪ್ರೇಟ್ ಕಂಪನಿ ಫ್ರಮ್ ಪೂರ್ವಾಂಕರ. ಆದರೆ ಪೂರ್ವಾಂಕರ ಇಸ್ ದ ಲಿಸ್ಟೆಡ್ ಕಂಪನಿ, ಅಂದರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಬಂದು ಪೂರ್ವಾಂಕರ. ಇದು ಒಂದು ಸೆಪ್ರೇಟ್ ಕಂಪನಿ ಆದರೂ ಪೂರ್ವಾಂಕರ ಓನ್ಸ್ 100% ಆಫ್ ಪ್ರಾವಿಡೆಂಟ್ ಹೌಸಿಂಗ್. ಆದರೆ ಪ್ರಾವಿಡೆಂಟ್ಗೆ ತನ್ನದೇ ಆದ ಸೆಪ್ರೇಟ್ ಬೋರ್ಡ್ ಉಂಟು, ತನ್ನದೇ ಆದ ಸೆಪ್ರೇಟ್ ಮ್ಯಾನೇಜ್ಮೆಂಟ್ ಉಂಟು, ತನ್ನದೇ ಎಲ್ಲ ಸೆಪ್ರೇಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೆಪ್ರೇಟಾಗಿ ಉಂಟು. ಇದೊಂದು ಕಂಪನಿ ಅದೊಂದು ಕಂಪನಿ ಎರಡೂ ವರ್ಕ್ ಮಾಡ್ತಾ ಇರ್ತದೆ ದೂರದಲ್ಲಿ. ಅಂದರೆ ನಾವು ಬೇರೆ ಆಫೀಸಲ್ಲೇ ಕೂತ್ಕೋತೀವಿ, ಅದೇ ಆಫೀಸಲ್ಲಿ ನಾವು ಕೂತ್ಕೊಳೋದಿಲ್ಲ, ನಮ್ಮದೇ ಬೇರೆ ಆಫೀಸು. ಇಲ್ಲಿವರೆಗೂ ಅರೌಂಡ್ 1,30,00,000 ಅಂತಂದರೆ 13 ಮಿಲಿಯನ್ ಸ್ಕ್ವೇರ್ ಫೀಟ್ ಅಷ್ಟು ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ನ ಮಾಡಿ ನಾವು ಇಲ್ಲಿವರೆಗೂ ಜನಗಳಿಗೆ ತಲುಪಿಸಿದ್ದೀವಿ. ಇವಾಗ ಕರೆಂಟ್ಲಿ ಅರೌಂಡ್ 1 ಕೋಟಿ ಸ್ಕ್ವೇರ್ ಫೀಟ್ ಅಂದರೆ 10 ಮಿಲಿಯನ್ ಸ್ಕ್ವೇರ್ ಫೀಟ್ ಡೆವಲಪ್ಮೆಂಟು ಸುಮಾರು 7 ಸಿಟಿಯಲ್ಲಿ ನಡೀತಾ ಇದೆ ಈಗ.
ಅದಲ್ಲದೆ ಒಂದು 3.1 ಮಿಲಿಯನ್ ಸ್ಕ್ವೇರ್ ಫೀಟ್ ಅಂದರೆ 31 ಲಕ್ಷ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಪ್ರೂವಲಲ್ಲಿದೆ. ಇನ್ನೊಂದು 9 ಮಿಲಿಯನ್ ಸ್ಕ್ವೇರ್ ಫೀಟು ಫೈನಲ್ ಲ್ಯಾಂಡ್ ಕ್ಲಿಯರೆನ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಅಗ್ರಿಮೆಂಟ್ ಸೈನಿಂಗು ಇದೆಲ್ಲ ನಡೀತಾ ಇದೆ. ಅಂದರೆ ಸುಮಾರು ನಾವು ಇವತ್ತಿನ ದಿವಸ ನಾವು ಪ್ರಾವಿಡೆಂಟ್ ಹೌಸಿಂಗ್ನ ಒಂದು ದೊಡ್ಡ ಮಟ್ಟದಲ್ಲಿ ನೀವು ನೋಡ್ಬೋದು. ನೀವು ಯಾವುದಾದ್ರೂ ಟಾಪ್ 5 ಕಂಪನೀಸ್, ಟಾಪ್ 6 ಕಂಪನೀಸ್ ಇನ್ ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಕಂಪನೀಸ್ ಅಂತ ನಮ್ಮದು ಒಂದು ಅದರಲ್ಲಿ ಕೌಂಟ್ ಮಾಡ್ಬೋದು. ಅಫ್ಕೋರ್ಸ್ ಪೂರ್ವಂಕರ ಇಂದ ಟಾಪ್ 3 ಟಾಪ್ 4 ಆಲ್ರೆಡಿ ಇದ್ದೀವಿ. ಪೂರ್ವಂಕರ ಅವರು ಪ್ರಾವಿಡೆಂಟು ತನ್ನದೇ ಆದ ಒಂದು 5-6 ಟಾಪ್ 5-6ನೇ ಲೆವೆಲಲ್ಲಿ ಪ್ರಾವಿಡೆಂಟ್ ಕೂಡ ಇದೆ. ಸೊ ಅದಲ್ಲದೆ ಈಗ ನೀವು ಲೆಕ್ಕ ಹಾಕಿದ್ರೆ ಏನು ದೊಡ್ಡ ಟೌನ್ಶಿಪ್ ಅಂದರೆ ಏನು ಅಂತಂದರೆ ನಾವು 2008 ಸುಮಾರು 3,000 ಮನೆಗಳನ್ನ ರಾಜಾನಕುಂಟೆಯಲ್ಲಿ ಸನ್ವರ್ತ್ ಅಂತ ಒಂದು ವೆಲ್ವರ್ತ್ ಅಂತ ದೊಡ್ಡಬಳ್ಳಾಪುರ ರೋಡ್ ರಾಜಾನಕುಂಟೆಯಲ್ಲಿ ಆ ಕಾಲದಲ್ಲೇನೆ ಸಿಟಿ ಒಳಗಡೆ ಎಲ್ಲ ಕಟ್ಟಿದ್ರಾಗಲ್ಲ, ಎಕ್ಸ್ಪ್ಯಾಂಡ್ ಮಾಡಿ ಹೊರಗಡೆ ಹೋಗಬೇಕು ಅಂತ ನಾವು ಆ ಒಂದು ಉದ್ದೇಶದಿಂದ ಅದನ್ನು ಕಟ್ಟಿದ್ದು. ಅದೇ ಟೈಮಲ್ಲಿ ನಾವು ಕಾಸ್ಮೋ ಸಿಟಿ ಅಂತ ಚೆನ್ನೈನಲ್ಲಿ ಒಂದು 2,000-2,500 ಮನೆ ಮಾಡಿದ್ದೀವಿ. ಅದೇ ರೀತಿ ಇದರಲ್ಲಿ ಕೆನ್ವರ್ತ್ ಅಂತ ಹೈದ್ರಾಬಾದ್ 2,500 ಮನೆ ಮಾಡಿದ್ದೀವಿ. ಮತ್ತೊಂದು ಮೈಸೂರು ರಸ್ತೆಯಲ್ಲಿ ಸನ್ವರ್ತ್ ಸಿಟಿ ಅಂತ ಮಾಡ್ತಾಯಿದ್ದೀವಿ. ಸುಮಾರು 6,000 ಹೋಮ್ಸ್ ಇನ್ ಎ ಸಿಂಗಲ್ ಲೊಕೇಶನ್. ಈ ಬೆಂಗಳೂರು ನಗರದಲ್ಲೇ ಅತಿ ದೊಡ್ಡ ಪ್ರಾಜೆಕ್ಟು ರೆಸಿಡೆನ್ಷಿಯಲ್ ಅಂದರೆ ಇದು ಒಂದು ಇದೇ ಇರ್ಬೋದೇನೋ, ದೊಡ್ಡದೇ ಇರ್ಬೋದೇನೋ. ಇದು 6,000 ಮನೆ ಒಂದೇ ಜಾಗದಲ್ಲಿ ಮಾಡ್ತಾ ಇರೋದು. ಅಷ್ಟು ದೊಡ್ಡದೊಂದು ಪ್ರಾಜೆಕ್ಟು. ಗೋವಾ ಅಲ್ಲಿ ಒಂದೇ ಲೊಕೇಶನಲ್ಲಿ 2,000 ಯೂನಿಟ್ ಮಾಡ್ತಾ ಇದ್ದೀವಿ. ಗೋವಾ ಅಲ್ಲಿ ಸಿಂಗಲ್ ಲೊಕೇಶನ್ ಲಾರ್ಜೆಸ್ಟ್ ಪ್ರಾಜೆಕ್ಟ್ ಗೋವಾ ಅಲ್ಲಿ ನಮ್ಮದೇನೆ ಪ್ರಾವಿಡೆಂಟ್ ಹೌಸಿಂಗ್ದೇನೆ. ಅದು ಬಿಟ್ಟು ನಾವು ಇದರಲ್ಲಿ ಪುಣೆಯಲ್ಲಿ ಒಂದು 2,000 ಯೂನಿಟ್ ಮಾಡ್ತಾ ಇದ್ದೀವಿ. ಮುಂಬೈಯಲ್ಲಿ 1,500 ಯೂನಿಟ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿಯಾಗಿ ಪ್ರಾವಿಡೆಂಟಲ್ಲಿ ಅದಲ್ಲದೆ ನಾವು ಪ್ರಾವಿಡೆಂಟ್ ಬ್ರ್ಯಾಂಡ್ ಅಡಿಯಲ್ಲಿ ನಾವು ಪ್ಲಾಟೆಡ್ ಡೆವಲಪ್ಮೆಂಟ್ ಕೂಡ ಮಾಡ್ತೀವಿ. ಸುಮಾರು ಪ್ರಾವಿಡೆಂಟ್ ಬ್ರ್ಯಾಂಡ್ನಲ್ಲಿ ಚೆನ್ನೈಯಲ್ಲಿ ಇವಾಗ ಒಂದು 2,500 ಪ್ಲಾಟ್ಸ್ನ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಚೆನ್ನೈನಲ್ಲಿ. ಸೊ ದಿಸ್ ಈಸ್ ಎ ಲಾರ್ಜ್ ಕಂಪನಿ, ಅಂದರೆ ಚೆನ್ನಾಗೆಲ್ಲ ಬೆಳೆದಿದ್ದೀವಿ. ಈಗ ಏನು ಹೇಳೋದಂತಂದರೆ ಒಂದು ನಮ್ಮದು ಇದರ ಉದ್ದೇಶ ಏನು ಅಂದರೆ ಮೊದಲು ಏನು ಅಂತಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಸಂಸ್ಥೆಯಲ್ಲಿ ಹೆಂಗೆ ಅಂದರೆ ಏನೇ ಮಾಡಬೇಕಾದ್ರೂ ನಾವು ಕೇಳ್ಕೊತೀವಿ, ಇದು ಎವ್ರಿಥಿಂಗ್ ದಟ್ ವಿ ಡೂ ಈಸ್ ಇಟ್ ಕಸ್ಟಮರ್ ಸೆಂಟ್ರಿಕ್. ಏನೇ ಮಾಡಿದ್ರು ಕಸ್ಟಮರ್ಗೆ ಇದು ಇಷ್ಟ ಆಗುತ್ತಾ, ಕಸ್ಟಮರ್ಗೆ ಅದು ಉಪಯೋಗಕ್ಕೆ ಬರುತ್ತಾ, ಕಸ್ಟಮರ್ಗೆ ಹೈ ವ್ಯಾಲ್ಯೂ ಕೊಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಪ್ರಾವಿಡೆಂಟ್ ಮೋರ್ ಫಾರ್ ಶ್ಯೂರ್ ಅಂತೀವಿ. ಪ್ರಾವಿಡೆಂಟ್ ಮೋರ್ ಫಾರ್ ಶ್ಯೂರ್ ಅಂದರೆ ಏನು ಅಂತಂದರೆ ಯಾವುದೇ ಒಂದು ಕಂಪನಿಯವರು ಒಂದು ಜಾಗದಲ್ಲಿ ಈಗ 6,000-8,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಒಂದು ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಮಾರಿದ್ರೆ ಅತ್ಯಂತ ಹೆಚ್ಚು ಬೆಲೆ ನಮ್ಮಿಂದ ಹೋಗ್ಬೇಕು ಅವ್ರಿಗೆ. ಅಂದರೆ ವ್ಯಾಲ್ಯೂ ಶುಡ್ ಬಿ ಮೋರ್ ದೆನ್ ಎನಿ ಅದರ್ ಡೆವಲಪರ್ ಕ್ಯಾನ್ ಗಿವ್. ಅದು ಹೆಂಗೆ